ಮಧ್ಯೆ ಈಗ ಫೋನ್ ಟ್ಯಾಪಿಂಗ್ ಮತ್ತೆ ಸದ್ದು ಮಾಡ್ತಿದೆ. ಸಿಎಂ ಆಪ್ತ ಸಚಿವ ಶಾಸಕರ ಫೋನ್ ಟ್ಯಾಪಿಂಗ್ ಆಗ್ತಿದೆಯಂತೆ. ಈ ಬಗ್ಗೆ ಖುದ್ದು ಶಾಸಕರೇ ಸಿದ್ದರಾಮಯ್ಯಗೆ ದೂರು ನೀಡಿದ್ದಾರೆ. ಹನಿ ಟ್ಯಾಪ್ ಒಂದೇ ಅಲ್ಲ, ನಮ್ಮ ಫೋನ್ ಕದ್ದಾಲಿಸುತ್ತಿದ್ದಾರೆ ಅಂತ ಸಿಎಂ ಎದುರೇ ಕೆಲವು ಶಾಸಕರು ಅಳಲು ತೋಡಿಕೊಂಡಿದ್ದಾರೆ. ಶನಿವಾರ ಸಂಜೆ ಭೇಟಿ ಮಾಡಿದ ಕೆಲ ಶಾಸಕರು ಫೋನ್ ಟ್ಯಾಪಿಂಗ್ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು. ಶಾಸಕರಿಂದ ದೂರು ಬೆನ್ನಲ್ಲೇ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದು ಮಾಹಿತಿ ಪಡೆದಿದ್ದಾರಂತೆ. ಫೋನ್ ಟ್ಯಾಪಿಂಗ್ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಅವರ ಶಾಸಕರೇ ದೂರು ಕೊಡ್ತಾರೆ ಅಂದ್ರೆ ಏನರ್ಥ ಅಂತ ಅಶೋಕ್ ಪ್ರಶ್ನಿಸಿದ್ದಾರೆ. ಅಶೋಕ್, ನಾನು ಮೊದಲಿನಿಂದಲೂ ಹೇಳ್ತಿದ್ದೇನೆ, ಎಚ್ಡಿಕೆ ಹಾಗೂ ನನ್ನ ಫೋನ್ ಟ್ಯಾಪಿಂಗ್ ಆಗ್ತಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಎಲ್ಲಾ ವಿರೋಧ ಪಕ್ಷದ ನಾಯಕರ ಫೋನ್ ಕದ್ದಾಲಿಕೆ ನಡೆದಿದೆ. ಈ ಬಗ್ಗೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಹನಿ ಟ್ಯಾಪ್ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ. ಇದರ ಮಧ್ಯೆ ಸತೀಶ್ ಜಾರಕಿಹೊಳಿ ದೆಹಲಿ ದಂಡಯಾತ್ರೆ ಮಾಡಿದ್ದಾರೆ. ವರಿಷ್ಠರ ಭೇಟಿಯಾಗಿ ರಾಜಣ್ಣ ಪರವಾಗಿ ದೂರು ನೀಡುವ ಸಾಧ್ಯತೆ ಇದೆ. ಹನಿ ಟ್ಯಾಪ್ ದೂರು ನೀಡಲು ರಾಜಣ್ಣಗೆ ಸತೀಶ್ ಸಲಹೆ ನೀಡಿದ್ರು. ರಾಜಣ್ಣ ರಕ್ಷಣೆಗೆ ಸತೀಶ್ ಜಾರಕಿಹೊಳಿ ನಿಂತಿದ್ದಾರೆ ಎನ್ನಲಾಗ್ತಿದೆ. ಜಾರಕಿಹೊಳಿ ದೆಹಲಿ ಭೇಟಿ ಕಾಂಗ್ರೆಸ್ನಲ್ಲಿ ಬಿಸಿ ಬಿಸಿ ಚರ್ಚೆ ಶುರುವಾಗಿದ್ದು, ಹೈಕಮಾಂಡ್ ಮುಂದಿನ ನಡೆ ಏನು ಅನ್ನೋದು ಕುತೂಹಲ ಕೆರಳಿಸಿದೆ. ಹನಿ ಟ್ಯಾಪ್ ಮಧ್ಯೆ ಕಾಂಗ್ರೆಸ್ ಶಾಸಕರ ಏಟು ಎದುರೇಟು ಶುರುವಾಗಿದೆ. ಕುಣಿಗಲ್ ಶಾಸಕ ರಂಗನಾಥ್, ಎಂಎಲ್ಸಿ ರಾಜೇಂದ್ರ ಮಧ್ಯೆ ಹನಿ ಟ್ಯಾಪ್ ಬೆದರಿಕೆ ಜಟಾಪಟಿ ನಡೆಯಿತು. ನನಗೆ ಶಾಸಕರು ಬೆದರಿಕೆ ಹಾಕಿದ್ದಾರೆ ಅಂತ ರಾಜಣ್ಣ ಮಗ ರಂಗನಾಥ್ ವಿರುದ್ಧ ಆರೋಪಿಸಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ರಂಗನಾಥ್, ನಾನು ಮಂತ್ರಿ ಮಗ ಅಲ್ಲ, ಬೆದರಿಕೆ ಹಾಕೋ ಗುಣ ಇಲ್ಲ, ಶಾಸಕನಾಗಿ ಹೇಗಿರಬೇಕು ಅಂತ ಡಿಕೆಶಿ ಹೇಳಿಕೊಟ್ಟಿದ್ದಾರೆ. ಯಾರು ಎಷ್ಟೇ ಪ್ರಚೋದಿಸಿದ್ರು ನಾನು ಸುಮ್ಮನಿರ್ತೇನೆ. ಹನಿ ಟ್ಯಾಪ್ ಹಿಂದೆ ಡಿಕೆಶಿ ಕೈವಾಡ ಎಂಬ ಮುನಿರತ್ನ ಆರೋಪಕ್ಕೆ ಮಾತನಾಡಿದ ರಂಗನಾಥ್, ಅಶೋಕ್ಗೆ HIV ಇಂಜೆಕ್ಷನ್ ಕೊಡೋಕೆ ಹೋಗಿದ್ರು. ಹನಿ ಟ್ಯಾಪ್ ವಿಚಾರವನ್ನ ಅಧ್ಯಕ್ಷರೇ ನೋಡಿಕೊಳ್ತಾರೆ ಅಂದ್ರು. ರಾಜಣ್ಣ ಹನಿ ಟ್ಯಾಪ್ ಬಗ್ಗೆ ಸದನದಲ್ಲಿ ಮಾತನಾಡಿ 3 ದಿನ ಕಳೆದಿದೆ. ದೂರು ಕೊಡ್ತೀನಿ ಅಂದಿದ್ರು ಮಿನಿಸ್ಟರ್ ಇನ್ನೂ ಕಂಪ್ಲೇಂಟ್ ಮಾಡಿಲ್ಲ. ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ರಾಜಣ್ಣಗೆ ನಾನು ಸೇರಿ ತುಂಬಾ ಜನ ಆಪ್ತರಿದ್ದಾರೆ. ನಿನ್ನೆ ರಾಜಣ್ಣ ದಿನವಿಡೀ ನನ್ನ ಜೊತೆಗಿದ್ರು ಏನೂ ಹೇಳಿಲ್ಲ. ಸ್ವಯಂ ಪ್ರೇರಿತ ದೂರು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. FIR ಆಗದೆ ತನಿಖೆ ಮಾಡೋಕೆ ಸಾಧ್ಯವಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ರಾಜ್ಯದ ಹನಿ ಟ್ಯಾಪ್ ಕೇಸ್ ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ತಲುಪಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ನಾಳೆಯೇ ವಿಚಾರಣೆಗೆ ಬರೋ ಸಾಧ್ಯತೆ ಇದೆ. ಹಲವು ನಾಯಕರು ಗಣ್ಯರ ಹನಿ ಟ್ಯಾಪ್ ಆಗಿರೋ ಶಂಕೆ ಇದೆ. ಹೀಗಾಗಿ ಸುಪ್ರೀಂ CJI ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ನಿನ್ನೆ ಜಾರ್ಖಂಡ್ ಮೂಲದ ಬಿನಾಯ್ ಕುಮಾರ್ ಸಿಂಗ್ ಸುಪ್ರೀಂಗೆ ಅರ್ಜಿ ಹಾಕಿದ್ರು. ಪ್ರಕರಣ ಕೂಡಲೇ ಕೈಗೆತ್ತಿಕೊಳ್ಳಬೇಕೆಂದು ಮನವಿ ಮಾಡಿದ್ರು. ಹೀಗಾಗಿ ವಿಚಾರಣೆ ನಡೆಸೋದಾಗಿ CJI ಪೀಠ ಹೇಳಿದ್ದು ನಾಳೆಯೇ ನಡೆಯೋ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.